ಎಸ್ ನಾವು RSS ಇದ್ದೇವೆ, ನಾವು RSS ಕೂಡ ಇರ್ತೇವೆ, ನಾವು RSS ಪರವಾಗಿ ಇರ್ತೇವೆ ಅಂತ ಹೇಳಕ್ ಬಯಸ್ತೇನೆ. ನಾ ಹೇಳ್ತೀನಿ ಅವ್ರಿಗೆ ರಿಂಗ್ ರೋಡ್ ಲಿಂದ ಚಾಲೂ ಮಾಡಿದ್ರಂತಂದ್ರೆ ಕಲಬುರಗಿನಾಗ ಹೈಯೆಸ್ಟ್ ಗಾಂಜಾ ಎಲ್ಲ ಯುವಕರು ಯಾವ ಯುವಕರು ಅಂತಂತೇಳಿ ಬಿಡಿಸಿ ಹೇಳಲ್ಲ. ಆ ರಿಂಗ್ ರೋಡ್ ಲಿಂದ ಚಾಲೂ ಮಾಡ್ರಿ ನಿಮ್ಗೆ ಗೊತ್ತಾಗ್ತದ. ಜುವ ಅಡ್ಡಗಳು ಕರ್ನಾಟಕನಾಗ ಎಲ್ಲರೇ ಹೆಚ್ಚಿಗೆ ಜುವ ಅಡ್ಡಗಳು ನಡೆದಾವ ಅಂತಂದ್ರೆ ಕಲಬುರಗಿನೇ ನಡೆದಂತ ಹೇಳಕ್ ಬಯಸ್ತೇನೆ. ಫುಲ್ ನಡೆದದ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ನಡೆದದ. ಎಷ್ಟೋ ಆಕ್ಸಿಡೆಂಟ್ ಆಗತ್ತಾವ ರಿಂಗ್ ರೋಡ್ನಾಗ. ಒಂದು ಫ್ರೀ ವಾಕ್ವೇ ಮಾಡೋದಾಗಲ್ಲ. ಬಿಜೆಪಿ ಏನ್ ಮಾಡಿದ್ರೇನು ಸಂವಿಧಾನ ಲಾಗೂ ಆಗ್ತದ, ಕಾಂಗ್ರೆಸ್ ಏನ್ ಮಾಡಿದ್ರೇನು ಸಂವಿಧಾನ ಲಾಗೂ ಆಗಲ್ಲ. ಇದಕ್ಕೆ ನಾವು ಒಪ್ಪಂಗಿಲ್ಲ. ಜನ ನೋಡ್ಲತ್ತಾರ ನೀವು ಹೆಂಗಿದ್ದೀರಿ, ನೀವು ಯಾವ ತರ ಮಾಡ್ಲತ್ತೀರಿ ಅಂತ ಹೇಳಿ. ಮತ್ತೊಮ್ಮ ನಮ್ಗೆ ನೀವು ಅವಕಾಶ ಕೊಡಬೇಕು. ಮತ್ತೊಮ್ಮ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಶಕ್ತಿ ತುಂಬಬೇಕು. 100% ನಾವು ಕಲಬುರಗಿಗ ಡ್ರಗ್ಸ್ ಮುಕ್ತ ಮಾಡ್ತೇವೆ, ಜುವ ಮುಕ್ತ ಮಾಡ್ತೇವೆ, ಡೆವಲಪ್ಮೆಂಟ್ ಮಾಡ್ತೇವೆ. This video is sponsored by Mahalakshmi Jewelers, Mannur Multi-Speciality Hospital, KBN Union, Royal PU College of Science and Commerce, Imran Silk House, Al-Sharia Group of Institutions, and by Ideal with G. ಇದು ಸಂಜೆ 5:30 ತನಕ ನಾವು ಮಾಡ್ಬೇಕಂತ. ಅದರ ಪ್ರಕಾರ ನಿನ್ನೆ ಫಸ್ಟ್ ಡೇ ನಮ್ಮ ಎಲ್ಲ ಜಿಲ್ಲಾ ಲೀಡರ್ಗಳು ನಾಯಕರು ಮಾಡಿದೆವು. ಇವತ್ತೊಂದು ದಿವಸ ಚಿತ್ತಾಪುರ ಮಂಡಲ್ ಒತ್ತಿ ನಿಂತಿದೆ. ಈ ಒಂದು ಸ್ಟ್ರೈಕ್ನಾಗ ನಮ್ಮ ಸಹಪಾಠಿಯಾದ ಸೋದರಾದ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಬಗ್ಲಿ ಅವರೇ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಶೋಭಾ ಬಾಣಿ ಅಕ್ಕವರೇ, ಶಶಿಕಲಾ ಅಕ್ಕವರೇ, ಬಸವರಾಜ ಅಣ್ಣ, ಎಲ್ಲ ಮುಖಂಡ್ರೆ, ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಚೀಫ್ ಮಿನಿಸ್ಟರ್ ಇದ್ದಾಗ B ನಾಗೇಂದ್ರ ಅವರಿಗೆ ಸೋಷಲ್ ವೆಲ್ಫೇರ್ ಆ್ಯಂಡ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಕೊಟ್ಟಿರು. ಅವಾಗ ಅವರು ವಾಲ್ಮೀಕಿ ನಿಗಮ್ ಚೇರ್ಮನ್, ಕಾರ್ಪೊರೇಷನ್ ಚೇರ್ಮನ್ನು ಇದ್ದರು. ಅದರ ಮಧ್ಯನಾಗ 187 ಕರೋಡ್ ಹಗರಣ ಮಾಡಿದ್ರು. 187 ಕರೋಡ್ ಹಗರಣ ಮಾಡಿದಾಗ ನಮ್ಮೆಲ್ಲ ಪಕ್ಷದವರು ಅದಕ್ಕೆ ಹೈಲೈಟ್ ಮಾಡಿದಾಗ, ಪ್ರೂಫ್ ಕೊಟ್ಟಾಗ ನಮ್ಮ ಫ್ಲೋರ್ನಾಗ ರೆಕಾರ್ಡ್ ಆಗಿದೆ. CM ಸಿದ್ದರಾಮಯ್ಯ ಅವರು ಖುಲ್ಲ ಹೇಳ್ತಾರೆ, ಅವರು ಅದು 187 ಇಲ್ಲಪ್ಪ, ಅದು 80 ಕೋಟಿ ಅದ ಅಂತೇಳಿ ಅವರಾಗೆ ಒಪ್ಕೋತಾರ. ಅವರು ಇಂಥ ಮುಖ್ಯಮಂತ್ರಿಯವರು ಒಳ್ಳೇದು ಪೂರಾನೇ ಇಲ್ಲ, ಅರ್ಧಾರೇ ಮಾಡಿದ್ದು ಅಂತೇಳಿ ಒಪ್ಪ್ಯಾರ. ಅರ್ಧ ಅವರು ಹೈಕೋರ್ಟ್ನಾಗ ಕೇಸ್ ನಡೆದಿದೆ, ಅವ್ರು ಬೇಲ್ ಮ್ಯಾಗ ಬಂದ್ಯಾರ. ಇಡಿ ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ಮಧ್ಯನಾಗ ಅವ್ರಿಗೆ ಮತ್ತೊಮ್ಮ DK ಶಿವಕುಮಾರ್ ಅವ್ರ ಕ್ಯಾಬಿನೆಟ್ನಾಗ ಮಿನಿಸ್ಟರ್ ಮಾಡ್ತಾರಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಆಗಲಿ 6 ಕೋಟಿ ಕರ್ನಾಟಕ ಪ್ರತಿಯೊಂದು ಮನುಷ್ಯ ಒಪ್ಪಲ್. ಇದಕ್ಕೆ ನಾವೆಲ್ಲರೂ ಅವರು ರಾಜೀನಾಮೆ ಕೊಡೋವರೆಗೆ ನಾವು ಈ ಹೋರಾಟ ಮಾಡ್ತೇವೆ. ಅವ್ರು ಕೊಡಬೇಕಾಗ್ತದ. ಯಾಕಂತಾರೆ 2024ನಾಗ 1,87 ಕರೋಡ್ ಹಗರಣೆ ಮಾಡ್ಯಾರಂತಂದ್ರೆ ಈ ಸತಿಯವರು 2,000 ಮಾಡ್ತಾರಂತಂತೇಳಿ 100% ನಮ್ಗೆ ಗ್ಯಾರಂಟಿ ಅದ ಅಂತ ಹೇಳಕ್ ಬಯಸ್ತೇವೆ ನಾವು. ಇದು ಯಾರ ಅಪ್ಪನ ಮನೆಯ ರೊಕ್ಕ ಅಲ್ಲ, ಇದು ಹಿಂದುಳಿದವರು SC ST TPCದು ಫಂಡ್ ಅದ ಅಂತ ನಾವು ಹೇಳಕ್ ಬಯಸ್ತೇವೆ. ಅದಕ್ಕೆ ನಾವು 100% ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೇವೆ. ಇವತ್ತೊಂದು ದಿವಸ ನಮ್ಮೆಲ್ಲ ಚಿತ್ತಾಪುರ ಮಂಡಲ್ ಇದೆ. ಚಿತ್ತಾಪುರ ಮಂಡಲ್ ಅಂತಂದರೆ ವಿಶೇಷ ಆಗಿ ನಮ್ಮ ಜಿಲ್ಲೆನಾಗ ಎಲ್ಲಕ್ಕಿಂತ ಶಕ್ತಿ ಮತ್ತು ಧೈರ್ಯ ಇದ್ದವರು ಯಾರೇ ಹರ ಅಂತಂತಂದ್ರೆ ನಮ್ಮ ಚಿತ್ತಾಪುರ ಮಂಡಲವರು ಅಂತ ಹೇಳಕ್ ಬಯಸ್ತೇವೆ. ಯಾಕಂದರೆ ಪ್ರತಿ ಮಂಡಲ್ನಾಗ ಗಾಡ್ ಫಾದರ್ಗಳು ಹರ, ಮಾಜಿ ಹಾಲಿ ಹರ. ಇಲ್ಲಿ ಚಿತ್ತಾಪುರ್ನಾಗ ಏನೂ ಇರ್ಲಾದೇನೆ ಮುಂದಿನ ಬರೋ ದಿನಗಳ್ನಾಗ ಹೆಂಗ ನಮ್ಮ ರಾಮಾಯಣನಾಗ ರಾಮವ್ರ ವನವಾಸ ಮುಗೀತು, ಅದೇ ಥರ ನಿಮ್ಮ ವನವಾಸನೂ ಮುಗೀತದ. ನಿಮ್ಮ ಚಿತ್ತಾಪುರಿಗೂ ನ್ಯಾಯ ಸಿಕ್ತದಂತೇಳಿ ನಂಗೆ 100% ಭರೋಸೆ ಅದ. ಅದಕ್ಕೆ ಇವತ್ತೊಂದು ದಿವಸ ನಮ್ಮ ಎಲ್ಲ ಲೀಡರ್ ಬರಬೇಕಿತ್ತು, ಇನ್ನಾನು ಬರ್ಬೋದು ಅಂತೇಳಿ ನಂಗೆ ಇದು ಅದ. ಚಿತ್ತಾಪುರ ಅವ್ರು ಕೂಡ ನಮ್ಮ ತಂದೆಯವರು 2 ಸತಿ ಶಾಸಕರಾಗಬೇಕಂತಂದ್ರೆ ಯಾರು ಬಲ್ರೆ ದಮ್ ಇತ್ತಂತಂದ್ರೆ ಚಿತ್ತಾಪುರ ಜನನಿಗೆ ದಮ್ ಇತ್ತಂತ ಹೇಳಕ್ ಬಯಸ್ತೇನೆ. ಬೇರೆ ಕಡೆ ನಮ್ಗೆ ಓಟ್ 100% ಬಿದ್ದಾವ, ಇಲ್ಲ ಅಂತ ಹೇಳಲ್ಲ ಭಾರತೀಯ ಜನತಾ ಪಾರ್ಟಿ ಓಟ್. ಬಟ್ ಅಲ್ಲಿಂದು ಸಮಸ್ಯೆ, ಅಲ್ಲಿಂದು ಉಸ್ತುವಾರಿ ಮಂತ್ರಿ ಇದ್ದನು ಲೀಡ್ ಯಾರೇ ಕೊಟ್ಟಾರಂತಂದ್ರೆ ಚಿತ್ತಾಪುರದವ್ರು ಕೊಟ್ಟಾರಂತ ಹೇಳಕ್ ಬಯಸ್ತೇವೆ ನಾವು. ಅದಕ್ಕೆ B ನಾಗೇಂದ್ರ ಅವರು
ಯಾವಾಗಿವರೆಗೂ ಅವರು ರಾಜೀನಾಮೆ ಕೊಡಲ್ಲ. ಇದೇ ಥರ ನಾವು ಇಲ್ಲಿ ಕಲಬುರಗಿ ಜಿಲ್ಲೆನವರು ಒಗ್ಗಟ್ಟಾಗಿ ಗಟ್ಟಾಗಿ ಅವ್ರು ಬಿಡೋವರೆಗೆ ನಾವು ನಿಂದ್ರಮಂತಂತೇಳಿ ನಿಮ್ಗೆಲ್ಲರಿಗೆ ಮನವಿ ಮಾಡ್ತೀನಿ. ನಮ್ಮ ಶಶಿಕಲಾ ಅಕ್ಕ ಅವರು ಇದ್ದಾರೆ ಇಲ್ಲಿ, ಮತ್ತು ಶೋಭಾಬಾಣಿ ಅಕ್ಕವ್ರಲ್ಲ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಲಾಸ್ಟಿಗೆ ಅವರಿಗೆ ವಿಡಿಯೋ ಕಾಲ್ ಮಾಡಿದೆವು. ಆ ವಿಡಿಯೋ ಕಾಲ್ನಾಗ ನಮ್ಮ ಅಧ್ಯಕ್ಷರು ಹಿಂದೆ ಕುಂತಿರೋರು ರಾಜ್ಯಾಧ್ಯಕ್ಷರು ಹೊಂಟಾರನ ಜಲ್ದಿ ಬಂದರು. ನಮ್ಮಿಬ್ಬರು ಅಕ್ಕವ್ರುಗಳಿಗೆ ಮಿಸ್ ಆಯಿತು. ನಮ್ಮಿಬ್ಬರು ಅಕ್ಕವ್ರು ರಾತ್ರಿ ನಾವು ಫೋನ್ ಹಚ್ಚಿದ್ರು ಶಶಿಕಲಾ ಅಕ್ಕ, ಯಾಕ್ರಿ ನಾವೇನು ಕಾಣಲಾಗಿದ್ದೀವಿ ಅಂತಂತಂತೇಳಿ ಮತ್ತೊಮ್ಮೆ ಫೋನ ಮತ್ತೊಮ್ಮೆ ಅಧ್ಯಕ್ಷಕ್ಕೆ ತೋರ್ಸಮ್ಮ, ನೀವೆಲ್ಲ ಮಹಿಳೆಯರು ಇದ್ದೀರಿ ಅಂತಂತ ಹೇಳಕ್ಕೆ ಬಯಸ್ತೇನೆ ನಾ. ಅದಕ್ಕೆ ಇನ್ನೂ ಒಂದು 15-17 ತಿಂಗಳು ಉಳಿದದ, ಪೂರ ಮುಗ್ದದ. ಕಾಂಗ್ರೆಸ್ ಮುಂಚೆನೂ ಹೇಳಿದ ಪೂರ ಮುಕ್ತ ಆಗ್ತದ, ಖತಮ್ ಆಗ್ತದ ಅಂತಂತೇಳಿ ನಾವು ಎಲ್ಲರೂ ಕೂಡಿ ಜನಪರವಾಗಿ ಮತ್ತೊಮ್ಮೆ ಎಲ್ಲರೂ ಕಲ್ತಿ ಕಾಂಗ್ರೆಸ್ಸಿಗೆ ಮುಕ್ತ, ಕಾಂಗ್ರೆಸ್ ಖತಮ್ ಮಾಡ್ಲಿಕ್ಕ ನಾವೆಲ್ಲರೂ ದನಿ ಎತ್ತಮ್ಮಂತಂದು ಹೇಳಕ್ಕೆ ಬಯಸ್ತೀನಿ. ನಮ್ಗೆ ಈಗ ತಾನೇ ಉಮೇಶ್ ಪಾಟೀಲ್ ಅವ್ರು ಮಾತಾಡಿದ್ರು, ಅವ್ರನ್ನೂ ಸಿಕ್ಕಾಪಟ್ಟಿ ಚಲೋ ಜೋಶ್ ಇತ್ತು ಅವ್ರದ್ದು. ಒಂದು ಒಳ್ಳೆಯ ರೀತಿ ಹೇಳಿದ್ರು ಅವರು. 3 ಮಿನಿಸ್ಟರ್ ಕೊಟ್ಟಾರ, 3 ಮಂದಿ ತ್ರಿಬಲ್ ಕಳ್ಸಮ್ ನಾವು ಕಲಬುರಗಿನಾಗ ಏನೇನು ನಡೆದು ನೋಡ್ಲಕ್ಕ. ನಾ ಹೇಳ್ತೀನಿ ಅವ್ರಿಗೆ ರಿಂಗ್ ರೋಡ್ಲಿಂದ ಚಾಲೂ ಮಾಡಿದ್ರಂತಂದ್ರೆ ಕಲಬುರಗಿನಾಗ ಹೈಯೆಸ್ಟ್ ಗಾಂಜಾ ಎಲ್ಲ ಯುವಕರು, ಯಾವ ಯುವಕರು ಅಂತಂತೇಳಿ ಬಿಡಿಸಿ ಹೇಳಲ್ಲ. ಆ ರಿಂಗ್ ರೋಡ್ಲಿಂದ ಚಾಲೂ ಮಾಡಿರಿ ನಿಮ್ಗೆ ಗೊತ್ತಾಗ್ತದ. ಜುವ ಅಡ್ಡಗಳು ಕರ್ನಾಟಕನಾಗ ಎಲ್ಲರೇ ಹೆಚ್ಚಿಗೆ ಜುವ ಅಡ್ಡಗಳು ನಡೆದಾವ ಅಂತಂದ್ರೆ ಕಲಬುರಗಿನೇ ನಡೆದಂತಂದು ಹೇಳಕ್ ಬಯಸ್ತೀನಿ ನಾನು. ಫುಲ್ ನಡೆದದ. ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ನಡೆದದ. ಎಷ್ಟೋ ಆಕ್ಸಿಡೆಂಟ್ ಆಲತ್ತಾವ. ರಿಂಗ್ ರೋಡ್ನಾಗ ಒಂದು ಫ್ರೀ ವಾಕ್ವೇ ಮಾಡೋದಾಗಲಾಗ್ಯದ. ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿಯವರಾಗಲಿ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ಏನೇ ಒಂದು ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರಾಗಲಿ, ಅಮಿತ್ ಶಾ ಆಗಲಿ, RSS ಮಾರಾಗಿರಲಿ, ಫಸ್ಟ್ ಕೈದಾಗ ಎತ್ತುತ್ತಾರ ಸಂವಿಧಾನ. ನೀವು ಮಾಡಿದಾಗ ಸಂವಿಧಾನ ಹೆಂಗೆ ಬರಲ್ಲ ಅಂತಂತೆ ಇದೇ ತಿಳಿಯಲಾಗಿದೆ ನಮ್ಗೆ. ಇದು ನಮ್ಗೆ ತಿಳಿಸ್ಬೇಕು. ನಾವು BJP ಏನು ಮಾಡಿದ್ರೇನು ಸಂವಿಧಾನ ಲಾಗೂ ಆಗ್ತದ, ಕಾಂಗ್ರೆಸ್ ಏನು ಮಾಡಿದ್ರೇನು ಸಂವಿಧಾನ ಲಾಗೂ ಆಗಲ್ಲ. ಇದಕ್ಕೆ ನಾವು ಒಪ್ಪಂಗಿಲ್ಲ. ಜನ ನೋಡ್ಲತ್ತಾರ ನೀವು ಹೆಂಗಿದ್ದೀರಿ, ನೀವು ಯಾವ ಥರ ಮಾಡ್ಲತ್ತೀರಿ ಅಂತಂತೇಳಿ. ಇಲ್ಲಿ ಕಲಬುರಗಿ ನಿಜವಾಗಿ ಕರ್ನಾಟಕನಾಗ ಯಾವಾದ್ರೆ ಒಂದು ಮಾದರಿ ರಿಪಬ್ಲಿಕ್ ಮಾಡಿರಿ ಅಂತಂತಂದ್ರೆ ಕಲಬುರಗಿ 100% ಅಷ್ಟು ಆಫೀಸರ್ಗಳು ಯಾವುದೇ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ನೀವು ಎಲ್ಲರೂ ಕೂಡಿ ಬರೇ ಭಾರತೀಯ ಜನತಾ ಪಾರ್ಟಿಗೆ ಯಾರೇ ಕಾರ್ಯಕರ್ತ ಇಲ್ಲಿ ಯಾರು ನಿಮ್ಗೆ ಅಗೇನ್ಸ್ಟ್ ಧ್ವನಿ ಎತ್ತುತ್ತಾರ, ಯಾರು ನಿಮ್ಮ ಅಗೇನ್ಸ್ಟ್ ಮಾತಾಡ್ತಾರ ಅವ್ರಿಗೆ ಜೈಲಿಗೆ ಹಾಕ್ತೀರಿ. ನಾವು ಯಾವುದೇ ಒಂದು ಕೇಸ್ ತೊಗೊಂಡು ಹೋದಂತಂದ್ರೆ ನಮ್ಮ ಮ್ಯಾಗ ಯಾವುದ್ರ ಮ್ಯಾಗ ಅನ್ಯಾಯ ಆದಂತಂದ್ರೆ ಯಾವುದು ಮಾಡ್ಲಿಕ್ಕೆ ಇರಲಿ ನೀವು. ಮತ್ತು ಅಗರಾಗ ನಿಮ್ಮ ಆಡಿನಾಗೆ ನೀವು ಗೃಹ ಮಂತ್ರಿ ಇದ್ದೀರಿ, ಅಗರಾಗ 2 ಟೆರರಿಸ್ಟ್ ಕಲಬುರಗಿನಾಗ ಸಿಗ್ತಾರ, ಅದ್ರ ಬಾರೆ ಮಾತಾಡ್ಬೇಕು ನೀವು, ಹೇಳ್ಬೇಕು ನೀವು. ಇಲ್ಲಿ 2 ಟೆರರಿಸ್ಟ್ ಸಿಕ್ಕ್ಯಾರ, ನಾನು ಯಾರ್ಯಾರ ತನಿಖೆ ಮಾಡ್ತೀನಿ, ನಾ ಹಿಡಿತೀನಿ, ಅದ್ರ ಬಾರೆ ಮಾತಾ ಕತ್ತಿ ಯಾವಾದ್ನೂ ಇಲ್ಲ. RSS ಎಸ್, ನಾವು RSS ಇದ್ದೇವೆ, ನಾವು RSS ಕೂಡ ಇರ್ತೇವೆ, ನಾವು RSS ಪರವಾಗಿ ಇರ್ತೇವೆ ಅಂತ ಹೇಳಕ್ ಬಯಸ್ತೀನಿ. ಅದಕ್ಕೆ B ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೆ ನಾವೆಲ್ಲರೂ ಪೂರಾ ರಾಜ್ಯನಾಗ ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತೇವೆ. ಮತ್ತು ನಾವೆಲ್ಲ ಜನ ಹೇಳಕ್ ಬಯಸ್ತೇವೆ, ನೀವು ನಮಗೆ ಸಾಥ್ ಕೊಡ್ಲಿಲ್ಲ ಅಂತಂತಂದ್ರೆ ಕಾಂಗ್ರೆಸ್ ಪೂರಾ ನುಂಗ್ತದೆ, ನಿಮ್ಗೆ ನುಂಗಿ ಡಕಾರ ಹೊಡಿತದ. ನೀವು ನೋಡಿರಿ, ಈಗಾಗಲೇ 3.5 ವರ್ಷ ಆಗಿದೆ, ಅವ್ರು ಯಾವ್ದನ್ನೂ ಅಭಿವೃದ್ಧಿ ಮಾಡಿಲ್ಲ, ಯಾವ್ದು ಅನುದಾನ ಇಲ್ಲ, ಯಾವ್ದು ಕೆಲಸ ಆಗಿಲ್ಲ. ಮತ್ತೊಮ್ಮೆ ನಮಗೆ ನೀವು ಅವಕಾಶ ಕೊಡಬೇಕು, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಶಕ್ತಿ ತುಂಬಬೇಕು. 100% ನಾವು ಕಲಬುರಗಿಗೆ ಡ್ರಗ್ಸ್ ಮುಕ್ತ ಮಾಡ್ತೇವೆ, ಜುವ ಮುಕ್ತ ಮಾಡ್ತೇವೆ, ಡೆವಲಪ್ಮೆಂಟ್ ಮಾಡ್ತೇವೆ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.